ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲಲ್ಲೇ ನೋಡಿರ್ತೀರ 5 in 1 ಲಿಪ್ಸ್ಟಿಕ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಸೊ ಪಾರ್ಸಲ್ ಆಲ್ರೆಡಿ ನನ್ನ ಹತ್ರ ಇದೆ. ಸೊ ಆಲ್ಮೋಸ್ಟ್ ಬಂದು 1-2-3 ಡೇಸ್ ಆಯಿತು, ವಿಡಿಯೋ ಮಾಡಿರಲಿಲ್ಲ. ಸೊ ಚಲೋ ಇವತ್ತು ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೆ ಡೆಫಿನೆಟ್ ಆಗಿ ಈ ಪ್ರಾಡಕ್ಟ್ ಇಷ್ಟ ಆಗುತ್ತೆ. ಅದು 100 ರೂಪೀಸ್ಗೆಲ್ಲ ನಿಮಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ ಅಂತ ಅಂದರೆ ಡೆಫಿನೆಟ್ ಆಗಿ ನೀವು ಪರ್ಚೇಸ್ ಮಾಡ್ಬೋದು. ನಾನು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದು ಮೀಶೋದಲ್ಲಿ. ತುಂಬಾ ಚೆನ್ನಾಗಿದೆ. 107 ರೂಪೀಸ್ ಏನೋ ಆಯಿತು ಅಂತ ಅನಿಸುತ್ತೆ ಈ ಪ್ರಾಡಕ್ಟ್ಗೆ. ನಾನು ಇಷ್ಟು ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇದೆ. ಮೇ ಬಿ ಕ್ವಾಲಿಟಿ ಚೆನ್ನಾಗಿರಲ್ಲ ಅಥವಾ ತುಂಬ ರಫ್ ಆಗಿರುತ್ತೆ ಲಿಪ್ಸ್ಟಿಕ್ ಅಂತ ಅಂದ್ಕೊಂಡೆ, ಬಟ್ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿದೆ. ಹೆಸರು ಕೂಡ ಅಷ್ಟೇ, ಮ್ಯಾಟ್ ಲಿಪ್ಸ್ಟಿಕ್ ಅಂತ ಇದೆ. ಬಟ್ ಹೆಸರು ತಕ್ಕನಾಗೆ ಇದೆ ಅಂತಲೇ ಹೇಳ್ಬೋದು. ಇಟ್ ಈಸ್ ಅ ಮ್ಯಾಟ್ ಲಿಪ್ಸ್ಟಿಕ್. ತುಂಬ ಇಷ್ಟ ಆಯಿತು ನನಗೆ, ವಿಚ್ ಬೆಸ್ಟ್ ಅಂತ ಹೇಳ್ಬೋದು. ಬಟ್ ಆ್ಯಕ್ಚುಯಲ್ ಪ್ರಾಡಕ್ಟ್ ನಿಮಗೆ 299 ರೂಪೀಸ್ ಆಗುತ್ತೆ. ಇದರಲ್ಲಿ ಒಂದು ನಿಮಗೆ ಕಾಜಲ್ ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಐ ವಿಲ್ ಶೋ ಯು. ವಿತೌಟ್ ಎನಿ ಫರ್ದರ್ ಡಿಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇವಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಆಗಲೇ ಹೇಳಿದಾಗೆ ಪ್ಯಾಕೇಜಿಂಗ್ ಈ ರೀತಿ ಇದೆ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಎರಡು ಈ ರೀತಿ ಪ್ರಾಡಕ್ಟ್ಸ್ಗಳು ಇರುತ್ತೆ ಇದರಲ್ಲಿ. ಮೊದಲನೇದಾಗಿ ಈ ಕಾಜಲ್ ತುಂಬಾ ಚೆನ್ನಾಗಿದೆ. ಬಟ್ ಇದು ವಾಟರ್ ಪ್ರೂಫ್ ಅಥವಾ ಸ್ಮಡ್ಜ್ ಪ್ರೂಫ್ ಆ ಥರ ಎಲ್ಲ ಏನೂ ಇಲ್ಲ. ಇದು ಬೇಗ ಹೀಗೆ ರಬ್ ಮಾಡಿದ್ರೆ ರಬ್ ಆಗಿಬಿಡುತ್ತೆ. ಬಟ್ ಇದು ಅಷ್ಟು ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಹೋಗಲ್ಲ ನಾನು. ಆ್ಯಕ್ಚುಲಿ ಇದು ಪರ್ಫೆಕ್ಟ್ ಐಲೈನರ್ ಅಂತ ಕೊಟ್ಟಿದ್ದಾರೆ. ನನಗನ್ಸೋ ಪ್ರಕಾರ ಇದು ಕಾಜಲ್ ಅಂತ ಅನಿಸುತ್ತೆ. ತೋರಿಸ್ತೀನಿ ನಾನು ನಿಮಗೆ. ಸೊ ಈ ಥರ ಕಾಣುತ್ತೆ ಇದು, ಈ ರೀತಿ ಇದೆ. ಓಕೆ, ಚೆನ್ನಾಗಿದೆ. ನಿಮಗೆ ಡೈಲಿ ಬೇಸಿಸ್ ಮೇಲೆ ಕಾಲೇಜ್ಗೆ ಹೋಗ್ತೀವಿ, ಆಫೀಸ್ಗೆ ಹೋಗ್ತೀವಿ, ಯೂಸ್ ಮಾಡಬೇಕು ಅಂತ ಅಂದರೆ ಡೆಫಿನೆಟ್ ಆಗಿ ಇದನ್ನು ಟ್ರೈ ಮಾಡ್ಬೋದು. ಕಮಿಂಗ್ ಟು ದ ಮೇನ್ ಪಾರ್ಟ್ ಆಫ್ ದ ವಿಡಿಯೋ, ಲಿಪ್ಸ್ಟಿಕ್ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ನನಗಂತೂ ಸಖತ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಮ್ಯಾಟ್ ಲಿಪ್ಸ್ಟಿಕ್ ರೆಡ್ ಎಡಿಷನ್, ಇದರಲ್ಲಿ ನ್ಯೂಡ್ ಎಡಿಷನ್ ಕೂಡ ಇದೆ. ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ನಾನು ಫಸ್ಟ್ ಇದನ್ನು ಟ್ರೈ ಮಾಡೋಣ. ನಿಮ್ಗೆಲ್ಲರಿಗೂ ಇಷ್ಟ ಆದರೆ ನೀವು ಕಾಮೆಂಟ್ ಮಾಡಿದ್ರೆ ನ್ಯೂಡ್ ಎಡಿಷನ್ ಕೂಡ ಟ್ರೈ ಮಾಡಿ ಅಂತ. ಡೆಫಿನೆಟ್ಲಿ ಐ ಆಮ್ ಗೋನಾ ಟ್ರೈ ಇಟ್. ಸೊ ಇದು ಫಸ್ಟ್ ನಾನು ಈ ವಿಡಿಯೋದಲ್ಲಿ ರಿವ್ಯೂ ಮಾಡ್ತೀನಿ, ಹೇಗಿದೆ, ವರ್ತ್ ಇದೆಯಾ ಇಲ್ವಾ ಅಂದ್ಬಿಟ್ಟು. ದಿಸ್ ಇಸ್ 5 in 1. ನೀವು ಇಲ್ಲಿ ಏನು ನೋಡ್ತೀರಾ ಹಾಗೆ ಇದೆ ಅಂತ ಹೇಳ್ಬೋದು ಇದು. ಸೊ ಇದು ಮ್ಯಾನ್ಯುಫ್ಯಾಕ್ಚರ್ ಆಗಿರೋದು 4th month 2024 ಎಕ್ಸ್ಪೈರ್ ಆಗೋದು 3rd month ಅಂದರೆ ಮಾರ್ಚ್ 2028 ತನಕನೂ ನೀವು ಇದನ್ನು ಯೂಸ್ ಮಾಡ್ಬೋದು. ಇದರ ಒರಿಜಿನಲ್ ಪ್ರೈಸ್ ಇದ್ರ ಮೇಲೆ ಹಾಕಿರೋದು ಇಟ್ಸ್ 299 ಅಂದರೆ 300 ರೂಪೀಸ್ ನೀವು ಪೇ ಮಾಡಬೇಕಾಗುತ್ತೆ ಇದಕ್ಕೆ. ಒರಿಜಿನಲ್ ಆಗಿ ಇದನ್ನು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಮೇ ಬಿ ದಿಸ್ ಇಸ್ ದ ಡೂಪ್ ವರ್ಷನ್ ಆಫ್ ಇಟ್ ಅಂತ ಅನ್ಸುತ್ತೆ. ಡೈರೆಕ್ಷನ್ ಆಫ್ ಯೂಸ್ ಎಲ್ಲ ಹೇಗೆ ಮಾಡೋದು ಅಂತ ತೋರಿಸಿದರೆ ನಾನು ಅದನ್ನು ನಿಮಗೆ ತೋರಿಸ್ತೀನಿ, ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಇಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಅಂತ ಎಲ್ಲ ಕೊಟ್ಟಿದ್ದಾರೆ. ಬಿ ವ್ಯಾಕ್ಸ್ ಆಗಿರ್ಬೋದು ಅದೆಲ್ಲ ಯೂಸ್ ಮಾಡಿದ್ದಾರೆ ಅಂತೆ. ಸೊ ಲೆಟ್ ಮಿ ಓಪನ್. ಸೊ ಹೀಗೆ ಕಾಣುತ್ತೆ ಇದು. ತುಂಬಾ ಚೆನ್ನಾಗಿದೆ. ಇಲ್ಲೂ ಕೊಟ್ಟಿದ್ದಾರೆ 5 ಸ್ಟೆಪ್ ಮ್ಯಾಟ್ ಲಿಪ್ಸ್ಟಿಕ್ ಅಂತ. ಹೀಗೆ ಕಾಣುತ್ತೆ ಇದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೀವು ಆರಾಮಾಗಿ ಇದು ಒಂದು ಇಟ್ಕೊಂಡು ಹೋದರೆ ಎಲ್ಲ ಕಲರ್ಸು ಇರುತ್ತೆ. ಇದೇ ಥರದ್ದೊಂದು ನ್ಯೂಡ್ ತೊಗೊಂಡ್ಬಿಟ್ರೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ಒಂದು ಲಿಪ್ಸ್ಟಿಕ್ ಸೆಟ್ಟೇ ನಮ್ಮ ಹತ್ರ ಇದೆ ಅಂತ ಹೇಳ್ಬೋದು. ಎಲ್ಲ ಕ್ಯಾರಿ ಮಾಡೋದಕ್ಕಿಂತ ಈ ರೀತಿ ಒಂದು ಕ್ಯಾರಿ ಮಾಡಿದ್ರೆ ಎಲ್ಲ ಕಲರ್ಸ್ ಇರುತ್ತೆ ನಮಗೆ. ಆರಾಮಾಗಿ ನಾವು ಟ್ರಯಲ್ ಆ್ಯಂಡ್ ಎರರ್ ಮಾಡಿಕೊಂಡು ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ನಾನು ಒಂದೇ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿಬಿಟ್ಟು ಹಾಕ್ಕೊಂಡು ತೋರಿಸ್ತೀನಿ ಹೇಗಿದೆ, ಯಾವ್ಯಾವ ಕಲರ್ಸ್ ಅಂತ ಕೂಡ. ನಾನು ಕಲರ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ನಾನು ಒಂದೊಂದೇ ಸ್ವಾಚ್ ಮಾಡ್ತಾ ಹೋಗ್ತೀನಿ. ನಿಮಗೂ ಕೂಡ ಇಷ್ಟ ಆಗ್ಬೋದು, ನೋಡಿ ಕಂಪ್ಲೀಟಾಗಿ ಎಂಡ್ ತನಕ. ಸೊ ಈಗ ನಾನು ಯಾವುದೇ ಲಿಪ್ಸ್ಟಿಕ್ ಅಪ್ಲೈ ಮಾಡಿಲ್ಲ. ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಬಂದು ರೆಡ್ ಶೇಡಿಂದ ಯೂಸ್ ಮಾಡೋಣ ನಾನು. ಆಮೇಲೆ ಇದನ್ನು ಹೇಗೆ ಅಪ್ಲೈ ಅಂದರೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಲೆಟ್ ಮಿ ಸ್ಟಾರ್ಟ್ ವಿತ್ ರೆಡ್. ಫಸ್ಟ್ ಒನ್ ಈ ಶೇಡ್ ಅಂದರೆ ರೆಡ್ ಶೇಡ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದು ರಿಯಲ್ ಆಗಿ ನೋಡೋದಕ್ಕೆ ತುಂಬ ಡಾರ್ಕ್ ಅಂತ ಅನ್ನಿಸ್ತಿದೆ, ಬಟ್ ಇದು ಟ್ರಾನ್ಸ್ಫರ್ ಪ್ರೂಫ್ ಇದೆ, ಟ್ರಾನ್ಸ್ಫರ್ ಆಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ನೀವು ಟಿಶ್ಯೂ ಮೇಲೆಲ್ಲ ಹೀಗೆಲ್ಲ ಮಾಡಿಕೊಂಡ್ರೆ ಟ್ರಾನ್ಸ್ಫರ್ ಪ್ರೂಫ್ ಇದೆ. ಇದು ನೀಟಾಗಿ ಹಾಗೆ ಏನು ಟ್ರಾನ್ಸ್ಫರ್ ಪ್ರೂಫ್ ಅಲ್ಲ ಆ ಥರ ಎಲ್ಲ ಏನೂ ಇಲ್ಲ. ಬಟ್ ತುಂಬಾ ಚೆನ್ನಾಗಿದೆ. ಸಾಫ್ಟಾಗಿ ಒಳ್ಳೆ ಕ್ರಯಾನ್ ಥರ ನೀಟಾಗಿ ಅಪ್ಲೈ ಆಗುತ್ತೆ. ಬಟ್ ತುಂಬ ಬೋಲ್ಡ್ ಕಲರ್ಸ್ನ ಇಷ್ಟಪಡ್ತೀವಿ ಅಥವಾ ಬ್ರೈಡ್ಸ್ಗಳಿಗೆಲ್ಲ ಬೆಸ್ಟ್ ಕಲರ್ ಅಂತ ಹೇಳ್ಬೋದು. ಲೆಹೆಂಗಾಗಳಿಗೆ ಮತ್ತು ವೈಟ್ ಸ್ಯಾರಿಗೆ, ಮುಹೂರ್ತಮ್ಗೆಲ್ಲ ಮೇಕಪ್ ಲುಕ್ನ ಮಾಡ್ಕೊತಾರೆ ಅಂಥವ್ರಿಗೆ ಈ ಕಲರ್ ಬೆಸ್ಟ್ ಅಂತ ಹೇಳ್ಬೋದು. ಡೈಲಿ ಬೇಸಿಸ್ ಮೇಲೆ ಅಷ್ಟು ಚೆನ್ನಾಗಿ ಸೆಟ್ ಆಗಲ್ಲ ಅಂತ ನನ್ನ ಒಪಿನಿಯನ್. ಸೊ ನೆಕ್ಸ್ಟ್ ಟ್ರೈ ಮಾಡೋಣ. ಫಸ್ಟ್ ಶೇಡ್ ನೀಟಾಗಿ ವೈಪ್ ಆಫ್ ಮಾಡಿದ್ದೀನಿ. ಈಗ ಇದನ್ನು ಹೀಗೆ ತಗೊಂಡು ಜಸ್ಟ್ ಇಲ್ಲಿಂದ ಹೀಗೆ ಮಾಡಿ ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಶೇಡ್ ಬರುತ್ತೆ. ಇದು ಒಂಥರ ಲೈಟ್ ರೆಡ್ ಅಂತ ಅನಿಸುತ್ತೆ. ಇದು ಒಂಥರ ಫುಲ್ ಡಾರ್ಕ್ ರೆಡ್ ಇದು ಲೈಟ್ ರೆಡ್. ಸೊ ಲೆಟ್ ಮಿ ಟ್ರೈ ದಿಸ್.
ಬೇಸಿಕಲಿ ಈ ಥರ ಕಲರ್ಸ್ ಇಷ್ಟ ಆಗಲ್ಲ. ಇದು ಒಂಥರ ಸೂಪರ್ ಲಿಕ್ವಿಡ್ ಕೈಂಡ್ ಆಫ್ ಥರ ಇದೆ. ಇದು ನಂಗೆ ಅಷ್ಟು ಇಷ್ಟ ಆಗಿಲ್ಲ. ನನಗೆ ಲಿಪ್ಸ್ಟಿಕ್ ಸ್ವಲ್ಪ ಡ್ರೈ ಆಗಿ ಇರಬೇಕು. ನಂಗೆ ಈ ಥರ ಒಂಥರ ಲಿಕ್ವಿಡ್ ಥರ ಇದ್ದರೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ಇದೇನೋ ಗೊತ್ತಿಲ್ಲ, ಹೀಗಿದೆ. ನೆಕ್ಸ್ಟ್ ಕಲರ್ ನೋಡೋಣ ಹೇಗಿರುತ್ತೆ ಅಂತ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಶೇಡ್ ಅಂತ ಹೇಳ್ಬೋದು. ನನಗೆ ಈ ಥರ ಕಲರ್ ಅಂದರೆ ಒಂದು ಸ್ವಲ್ಪ ವೈನ್ ಕಲರ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನನ್ನ ಹತ್ರ ಫಸ್ಟ್ ಲಿಪ್ಸ್ಟಿಕ್ ತೊಗೊಂಡಿದ್ದು ನಾನು ಇದೇ ಕಲರ್ ವೈನ್ ಕಲರ್ ಬೇಕು ಅಂದ್ಬಿಟ್ಟು. ಸೊ ಲೆಟ್ ಮಿ ಟ್ರೈ ದಿಸ್. ನನಗೆ ಇದ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ, ಹೇಗೆ ಕಾಣುತ್ತೆ ಅಂತ ನೋಡೋಣ. ಆಗಲೇ ಹೇಳಿದ್ನಲ್ಲ, ನನ್ನ ಫಸ್ಟ್ ಲಿಪ್ಸ್ಟಿಕ್ ನಾನು ತೊಗೊಂಡು ಇದೇ ಶೇಡಲ್ಲಿ, ಸೇಮ್ ಅದು ಕೂಡ ಹೀಗೆ ಕಾಣ್ತಿತ್ತು. ಸೊ ಇದೆಲ್ಲ ನೀವು ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡ್ತಾ ಇದ್ದೀರಾ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡೋದಕ್ಕೆ ಚೆನ್ನಾಗಿ ಕಾಣದೇ ಇರ್ಬೋದು, ಬಟ್ ನೀವು ಫೋಟೋಸ್ ಎಲ್ಲ ತೊಗೊಂಡಾಗ ಇದು ಒಂಥರ ಡಿಫ್ರೆಂಟಾಗಿ ಹೈಲೈಟ್ ಆಗುತ್ತೆ. ಸೊ ದಟ್ಸ್ ವೈ ನನಗೆ ಈ ಕಲರ್ ತುಂಬ ಇಷ್ಟ ಆಗುತ್ತೆ. ನನ್ನ ಎಷ್ಟೊಂದು ವೀಡಿಯೋಸಲ್ಲೂ ನೋಡಿರ್ಬೋದು, ಮೇಕಪ್ ವೀಡಿಯೋಸಲ್ಲೆಲ್ಲ ನನ್ನ ತಮ್ನೇಲ್ ಫೋಟೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಈ ಥರ ಶೇಡ್ನೇ ಯೂಸ್ ಮಾಡಿರ್ತೀನಿ. ಸೊ ಚೆನ್ನಾಗಿದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಕಾಸ್ ನನಗೆ ಇದು ಫೇವ್ರೆಟ್ ಕಲರ್ ಥರ ಅಂತ ಹೇಳ್ಬೋದು. ಆಲ್ಸೋ ಇದು ಒಂದು ಸ್ವಲ್ಪ ರೆಡ್ ಥರ ಇದೆ, ಬಟ್ ನೋಡೋಣ ಹೇಗೆ ಕಾಣುತ್ತೆ ಅಂತ. ಆ್ಯಕ್ಚುಲಿ ನಾನು ಸೆಕೆಂಡ್ ಶೇಡ್ ಏನು ಯೂಸ್ ಮಾಡಿದೆ ಅದೊಂಥರ ಆರೆಂಜಿಶ್ ರೆಡ್, ಬಟ್ ಇದು ಪ್ಯೂರ್ ರೆಡ್ ಥರ. ಫಸ್ಟ್ ಯೂಸ್ ಮಾಡಿದ್ದು ಡಾರ್ಕ್ ರೆಡ್. ಸೊ ರೆಡ್ಡಲ್ಲೇ ವೆರೈಟೀಸ್ ಆಫ್ ರೆಡ್ಸ್ ಇದೆ. ಸೊ ಇದನ್ನು ಹೇಗೆ ಟರ್ನ್ ಔಟ್ ಆಗುತ್ತೆ ಅಂತ ನೋಡೋಣ. ಆಸ್ ಐ ಸೆಡ್ ಯು, ಇದೊಂಥರ ಪ್ಯೂರ್ ರೆಡ್ ಥರ. ನಿಮಗೆ ಇಷ್ಟ ಇದ್ದರೆ ಡೆಫಿನೆಟಾಗಿ ಇದನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ಚೆನ್ನಾಗಿದೆ, ತುಂಬ ವರ್ಸ್ಟ್ ಆಗಿದೆ ಅಂತ ಎಲ್ಲ ನಾನು ಹೇಳೋದಕ್ಕೆ ಹೋಗಲ್ಲ. ಇಟ್ಸ್ ಗುಡ್. ಲಾಸ್ಟ್ ಶೇಡ್, ಈ ನಡುವೆ ನನಗೆ ಈ ಥರ ಕಲರ್ಸ್ ತುಂಬ ಇಷ್ಟ ಆಗ್ತಿದೆ. ಅಂದರೆ ಬ್ರೌನ್ ಕಲರ್, ಅರ್ತಿ ಕಲರ್ಸ್ ಅಂತ ಹೇಳ್ತಾರಲ್ಲ ಆ ಥರ ಕಲರ್ಸ್, ಕೈಂಡ್ ಆಫ್ ನ್ಯೂಡ್ ಬ್ರೌನ್ ಅಂತ ಹೇಳ್ಬೋದು. ಬಟ್ ಇದೊಂದು ಚೂರು ಡಾರ್ಕ್ ಥರ ಅನ್ನಿಸ್ತಿದೆ. ಲೆಟ್ ಮಿ ಟ್ರೈ ಇಟ್ ಔಟ್. ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಂಡಿಯನ್ ಸ್ಕಿನ್ ಟೋನ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಡೆಫಿನೆಟಾಗಿ ಈ ಶೇಡ್ನ ನೀವು ಇದನ್ನು ತರಿಸ್ಕೊಂಡ್ರೆ ಟ್ರೈ ಮಾಡಿ. ರೆಗ್ಯುಲರ್ ಬೇಸಿಸ್ ಮೇಲೂ ಯೂಸ್ ಮಾಡ್ಬೋದು, ಅಂದರೆ ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡೋದು ಕೂಡ ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ 5-in-1 ಲಿಪ್ಸ್ಟಿಕ್. ಡೆಫಿನೆಟಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ರೆಡ್ ಎಡಿಷನ್, ಸೊ ನ್ಯೂಡ್ ಎಡಿಷನ್ನ ಕೂಡ ನಾನು ಟ್ರೈ ಮಾಡಬೇಕಾ? ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ನೀವು ಅದನ್ನು ಕೂಡ ಟ್ರೈ ಮಾಡಿ ಅಂತ ಅಂದರೆ ನಾನು ಡೆಫಿನೆಟಾಗಿ ಅದನ್ನು ಕೂಡ ತರಿಸ್ಕೊಂಡು ಟ್ರೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕೂಡ. ಐ ಹೋಪ್ ನಿಮಗೆ ಈ ಪ್ರಾಡಕ್ಟ್ ಡೆಫಿನೆಟ್ ಆಗಿ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ನಿಮಗೂ ಕೂಡ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಡೆಫಿನೆಟ್ ಆಗಿ ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ನನ್ನ ರಿವ್ಯೂ ಕೇಳೋದಾದರೆ ಔಟ್ ಆಫ್ 10 ನಾನು 9 ಕೊಡ್ತೀನಿ. ಬಿಕಾಸ್ ಇನ್ನೂ ಸ್ವಲ್ಪ ರೆಡ್ ತುಂಬ ಇದೇನಿದೆ, ಇದು 3 ಫುಲ್ ರೆಡ್ ಅಂತಲೇ ಹೇಳ್ಬೋದು. ಲೈಟ್ ಡಾರ್ಕ್ ಆ ಥರ ಏನೂ ಇಲ್ಲ, ಒಂಚೂರು ಡಿಫ್ರೆನ್ಸ್ ಇದೆ. ಇನ್ನೂ ಒಂಚೂರು ರೆಡ್ಡಲ್ಲೇ ಒಂಚೂರು ಡಿಫ್ರೆನ್ಸ್ ಇದ್ದಿದ್ರೆ ಮೇ ಬಿ ಇನ್ನೂ ಚೆನ್ನಾಗಿರ್ತೈತೆ ಅಂತ ನನ್ನ ಒಪಿನಿಯನ್. ಬಟ್ ಡೆಫಿನೆಟಾಗಿ ನಾವು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ದ ಮನಿ ಅಂತ ಹೇಳ್ಬೋದು. ಡೆಫಿನೆಟಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೋರ್ ಯು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ಕಾಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ID ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ, ಫಾಲೋ ಮಾಡಿ. ಹಾಗೆ ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ರೀತಿಯಾದಂಥ ಅಪ್ಡೇಟ್ಸ್ ಆ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.